ಯಾಕ್ರಿ ಇಲ್ರಿ 108 ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ 109 ಜಾತ್ರೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಬೆಚ್ಚಿನ ಮಠ ಮತ್ತವರೆಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಾಡಿರೋ ಅವ್ರೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವರಿಂದ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತ ಜಾತ್ರೆ. ಆದ್ರ ದುರ್ದೈವೇನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಬಹಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರೋದು ಮತ್ತು ಅದು ಬಹಳ ವಿಶೇಷ ಕಾಲದಲ್ಲಿ ಈ ಗೋ ದನಗಳ ಜಾತ್ರೆ ಅದು ಸ್ವಲ್ಪ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಬಹಳ ಹುರುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ದನಗಳನ್ನ ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವು ಎಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಮಂತ್ರಿ ಮಾತಾಡ್ತಿರ್ತೀವಿ. BID ಅಸೋಸಿಯೇಷನ್ ಅವರು ಒಂದು ದುಡ್ಡು ಕೊಡ್ತಾರೆ, DCC ಬ್ಯಾಂಕ್ ಬಿಜಾಪುರ ಅವರು ಒಂದು ದುಡ್ಡು ಕೊಡ್ತಾರೆ, ಮರ್ಚೆಂಟ್ ಅಸೋಸಿಯೇಷನ್ ಅವ್ರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ. ಬಂದಂತ ಭಕ್ತಾದಿಗಳಿಗೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಅಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು ಪ್ರಿ KG ದಿಂದ ನಾವು 10th ಡಿಗ್ರಿ ಕಾಲೇಜ್, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗೋದು. ಸಿದ್ದೇಶ್ವರಿ ಲಾ ಕಾಲೇಜ್ ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಮಾಡಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ಅಲೆಕ್ಷನ್ ಮಾಡಿ ಅವಾಗ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು. ಇವತ್ತು ದೊಡ್ಡದಾದಂತ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲಾನು ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಭೌತಿಕ ಮಹಾಸ್ವಾಮಿಗಳು ಮತ್ತು ನಮ್ಮ 3 ಸ್ವಾಮಿಗಳ ಅವರ ಪವಿತ್ರ ಹಸ್ತದಿಂದ ಇದನ್ನು ಪ್ರಾರಂಭ ಮಾಡಿದ ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದ ವ್ಯವಸ್ಥೆ ಮಾಡಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಈ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ವಿ. ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ರು, ತಂದೆ ಮಕ್ಕಳು ಇದ್ರು, ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು
ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪ ಬರ್ತಾರೆ, ಒಳ್ಳೆ ಒಳ್ಳೆ ವ್ಯವಸ್ಥೆ ಇರ್ತಾವ್ರೆ, ಅನುಕೂಲಿಸ್ತ ಕುಟುಂಬದವ್ರೆ. ಆ ದುರ್ದೈವ ಅಂದ್ರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರ. ನಾವೆಲ್ಲ ಆಡಳಿತ ಮಂಡಳಿ ಹೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡುತ್ತೆ, ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳ. ಇದು ವಾಸ್ತವಿಕವಾದ ಸತ್ಯ ಸಂಖ್ಯೆ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕನ್ನಡ ಶಾಲೆ ಪ್ರವಾಸ ಕಾರ್ಯಕ್ರಮ ಇರ್ತದೆ, ಅವ್ರಿಗೆ ಇರ್ಲಿಕ್ಕೆ ಎಲ್ಲಿ ಉಚಿತವಾದಂಥದ್ದು ಒಂದು ಒಳ್ಳೆ ಕೆಲಸ ಇರಲಿಲ್ಲ. ನಾವು ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಮಕ್ಕಳು ಬಂದರೆ ಮ್ಯಾಲೆ ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 400-500 ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಮುಂದೆ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾ ಅವ್ರೂ ನಾವು ವ್ಯವಸ್ಥೆ ಮಾಡ್ತೀವಿ. ಇದೊಂದು ಕಮರ್ಷಿಯಲ್ಲು ಇವ್ರುಗಳ ತಗೊಂಡು ಏನು ಮಾಡ್ತಾರ, ಬರೀ ಊರು ಕಟ್ಟಿಗಳು ಅಂತ ಕೊಡೋರೆ 5 ರೂಪಾಯಿ ಕೊಡ್ತಿದ್ರು. ಅದು 5 ರೂಪಾಯಿ ಬಟ್ಟಿ ಅಂತಾರಂದ್ರೆ ಅದು ಬ್ಯಾಂಡೆ ಇದು ಹಚ್ಚಿ ಅದಕ್ಕೆ ಅರ್ಧದ್ದು ನಡ್ಬಾರ್ದು ಕಾಯಿ ಅವನೇ ಭಾಳ ಕಾಯಿ ಕೇಳ್ತಿಲ್ಲ. 3 ಕೊಟ್ಟು ಅವ್ನು ಸಾರು ಕೊಟ್ಟವ್ರು 5 ರೂಪಾಯಿ 2 ರೂಪಾಯಿ ಅವ್ರು 2 ರೂಪಾಯಿ ಕೊಡ್ತಿದ್ರು. ಕಾನೂನು ಕೇಳ್ಬೇಕು ಅವ್ರು. ಎಲ್ಲ ರೂಪಾಯಿ ಏನು ಮಾಡ್ತೀವಿ, ಏನು ಮಾಡ್ತೀವಿ, ಜಂಗೆ ಕೊಡ್ತಾರೆ. ಏನು ಯಾರ ಡೈರೆಕ್ಟ್ ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲಾನು ಕಲ್ಪನೆ. ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿನಿಂದ ಸಾಲ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಎಲ್ಲಿ ವ್ಯವಸ್ಥೆ, ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಗೋಶಾಲೆದಾಗ ಇಲ್ಲಿಂದ ಚೆನ್ನಾಗಿ ಹೆಚ್ಚದು ಗೋಶಾಲೆಗೂ ಇವತ್ತು ಜ್ಞಾನ ಯೋಗಾಶ್ರಮದ ಗುರುವನ್ನ ಕಾಣ್ತೀವಿ ಮಾಡಿ ಅವಾಗೂ ನಾವು ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100ಕ್ಕೆ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಕೂಟ ಹಾಕ್ತೀವಿ. ಇವರೆಲ್ಲ 1 ಲಕ್ಷ 1,000 2 ಲಕ್ಷ ಕೊಡ್ತಾರೆ. ಎಲ್ಲ ತಂದೆ ತಾಯಿಗಳು ಒಂದು ಸ್ಮರಣೆ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ವಿ. ಇದಕ್ಕೆ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ನಮ್ಗೆ ಸಂಗ್ರಹ ಆಗಿದೆ. ಕಾಂಪ್ಲೆಕ್ಸ್ ಮಾಡಿದ್ವಿ, ಅದರಿಂದ ಒಂದು 2 ಕೋಟಿ 1.5 ಕೋಟಿ ಮಾಡಿ ಕಡಿಮೆ ಮಾಡಿದ್ವಿ. ಇದರೆಲ್ಲ ಉಪಯೋಗ ಬಿಜಾಪುರ ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳು ನಮ್ಗೆ ಇರ್ಲಿಕ್ಕೆ ಅನುಕೂಲ ಆಯ್ತು. ನಾವು ವ್ಯವಸ್ಥೆ ಮಾಡಿದ್ವಿ. ನೀವು ಸಹ ಈ ಜಾತ್ರೆಗೆಲ್ಲ ಸರ್ಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ, ಲಕ್ಷಾಂತರ ಜನ ಸೇರ್ತಿದ್ರು. ಹೊಸ ಕ್ರೀಡಾ ಆಯೋಗದಲ್ಲಿ ಬಂದಿರ್ತಿಲ್ಲ, ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲಾಗಬೇಕು. ಸುಮ್ಮನೆ ಇಲ್ಲಿ ನಮ್ಮ ಟೋಲಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಅದರ ಒಂದೇನು ಮೆರಗಿದೆ, ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರೇರಣೆ ಪುಕ್ಷೇಟ್ ಬರಬೇಕು ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದ್ ಆಗಿದ್ದರಿಂದ ತೊಂದರೆ ಆಗಿದೆ. ಜನಗಳ ಜಾತ್ರೆಯಲ್ಲೂ ಭಾಳ ಮಂದಾಗಿದೆ. ಅಷ್ಟೇನು ಒಳ್ಳೆ ಕಾಲ ಯಾವ ಬರ್ತದೆ ಎಲ್ಲ ಜಾತ್ರೆ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಾಡಬೇಕು. ಅದೇ ಈಗ ಒಂದು ಬೇಲ್ಡಿ ಮುಂದೊಂದು 28 ಎಕರೆ ಅದು ವಕಫೋದೆಲ್ಲ ಈಗಾಗಲೇ ತಿದ್ದುಪಡಿ ಆಗಿದೆ. ಅವೆಲ್ಲ ವಾಪಸ್ ನಮ್ಗೆ ಅಲ್ಲೇ ಏನಾದ್ರು ಒಂದು ಇನ್ನೊಂದು ಸ್ಟೇಡಿಯಂ ಮಾಡ್ಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಅದರಲ್ಲಿ ನಾವು ಬರೀ ಕ್ರಿಕೆಟ್ ಇಂಥವನ್ನೇನು ಏನು ಸೈಕ್ಲಿಂಗ್ ವೆಲೋಡ್ರೋಮ್ ಅಲ್ಲಿ ಈಗಿಲ್ಲ ಏನಂದ್ರೆ ನಾವು ಕ್ರಿಕೆಟ್ ಹಾಕಿ ಅಂತದ್ದು ಫಸ್ಟು ನಮ್ಮ ಮಾತಾಡಿಸ್ಬೇಕು. ನಮ್ಮ ಗುಡಿ ಸಮೀಪ ಅದು ನಾವು ಪ್ರಯತ್ನ ಮಾಡ್ತೀವಿ. ನೋಡ್ರಿ ಯಾವ ಪೇಪರ್ ಪೇಪರ್ ಯಾವುದು ಹೀಗೆಲ್ಲ ಕೇಳಬಾರ್ದು. ಯಾವ್ದು ಎಲ್ಲಿ ಕೇಳ್ಬೇಕು ಅದನ್ನ ಸಿಗುದು. ನಾವು ನೋಡ್ರಿ ನಾ ದಿನ ಪ್ರೆಸ್ ಮೀಟ್ ಮಾಡಕ್ಕೆ ಕೆಲವೊಂದು ಪ್ರೆಸ್ ಮೀಟ್ ಹೀರೋಗಳೇ ದಿನ ಕೂತಿರ್ತಾರ, ಓದಿರ್ತಾರಲ್ಲ, ಹಂಗೆ ಮಾಡ್ಬೇಕು. ದಿನ ಅವ್ರ ಕೆಲಸನೇ ಮುಂಜಾನೆ
4 ಮಂಗ್ಯಾಗಳು ತಗೊಂಡು ಬೆಳೆಸ್ಕೊಂಡು ಮಾಡಿ ಗುಡ್ಡಾಗ ತೀವ್ರವಾಗಿ ಖಂಡಿಸಿದ್ದೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ಆ ರೇಂಜ್ನಾಗ ಇದ್ದೀಗ ನಮ್ಮ ರೇಂಜ್ ಬೇರೆ ಐತಿ. ನೀವು ಹೊಸದಿಗಂತ ಹಿಂಗೆ ಕೇಳಿದಂಗೆ ಮಾಡೋದು. ಹೊಸದಿಗಂತ ಜಾತ್ರೆ ನಿಮಿತ್ತ ಏನ್ ಕೇಳ್ತಾರೆ ಕೇಳಿ. ಇಲ್ಲ ಅದು ಅದು ನೋಡ್ರಿ, ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC. ನಮ್ದೇನೂ ಇಲ್ಲ. ಮೊದಲು ನಮ್ಮ ಕೈ ಆಗಿತ್ತು, ಒಂದು 30-35 ವರ್ಷದಿಂದ ಏನಿತ್ತು. ಪಪ್ಪಾಯಿ, ಬೆಲ್ಲ ಇವನ್ನ ಮುಚ್ಚಿಬಿಡ್ತೀವಿ. 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರೆ ಅದೆಲ್ಲ ಸೋರ್ತದೆ. ಒಂದು ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತಗೋತೀವಿ, ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನೀವು ತೆಗೆದು ನೋಡಿದ್ರೆ 2 ಕೋಡ ತಳಿರು ಪುರ ಬಿಟ್ಟರೆ ನಿಮ್ಗೆ ಎಲ್ಲ ಕರಿಗೆ ಒಂದು ಗಿಡ 10 ಕಾಯಿ ಬಿಡ್ತಿದ್ರೆ 40ರಿಂದ 50 ಕಾಯಿ ಬಿಡ್ತದೆ. ಅದನ್ನು ನಂದು ಗೋನಂದ ಜಲ ಅಂತ ಹೇಳಿ ಆದರೆ ಲೀಟ್ರು 1 ಲೀಟ್ರಿಗೆ 250 ರೂಪಾಯಿ ಲೀಟ್ರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸತ್ತಾಗ ಸಹಿತ 25-30 ಸಾವಿರ ಪಟ್ಟು ಹೋಗ್ತದೆ. ಕಾಮಧೇನು ಕಲ್ಪವೃಕ್ಷ ಅಂದಿದ್ದು ಇದಕ್ಕೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿದ್ವು ಅಂತ ಆಕಳುಗಳು ನಾವೆಲ್ಲ ಟಕ್ಕಿ ಕಟ್ಟಿಬಿಟ್ಟಿವಿ. ಎಲ್ಲ ಟಕ್ಕಿ ಒಳಗೆ ಇವತ್ತು ಅದನ್ನು ಹಾಕ್ತೀವಿ. ಹಾಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಹಂಗೆ ಹಾಕೋತಿರ್ತೀವಿ. ಅದು ಹಂಗೆ ತನಕ ಸೊಕ್ಕೋತ ಇರ್ತದೆ. ಅಂದ್ರೆ ಆಕಳದಲ್ಲಿ ಮತ್ತು ಅದನ್ನ ಬಿಟ್ಟರೆ ಅದಕ್ಕೇನು ಯೂರಿಯಾ DAP ಏನೂ ಬೇಕಾಗಿಲ್ಲ. ಹೊರಗೆ ಇಷ್ಟಿಷ್ಟೇ ಒಂದು ಗಿಡಕ್ಕೆ
ಒಂದು 100 ML 200 ML ಅಷ್ಟೇ ಹಾಕಿದ್ರು ಸಹಿತ ನಮ್ಮಲ್ಲಿ ಒಂದ್ಸಲ ಮಾವಿನಕಾಯಿ ಸಿಕ್ಕಾಪಟ್ಟು ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 50,000 ಮಾವಿನಕಾಯಿ ಆಗಿದೆ. ನಾವು ಹಾಕಿದ್ದೆ ಆ DAP ಇಲ್ಲ, ಯೂರಿಯಾ ಇಲ್ಲ, ಬರೀ ಎಲ್ಲ ಇಲಾಖೆದವ್ರಿಗೂ ಮಾವಿನಕಾಯಿ ಕೊಟ್ಟಿವಿ ನಾವು ಈ ಸಲ ಅಷ್ಟು ಮಾವಿನಕಾಯಿ. ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೆ ನಮ್ಮ ಗೋಶಾಲೆ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನಾಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾವ ಇದನ್ನು ಪ್ರಯೋಗ ಮಾಡಿಲ್ಲ, ಇದು ಸಿದ್ದೇಶ್ವರ ಪ್ರಯೋಗ. ಈ ರೀತಿ ಸಾಮಾಜಿಕವಾಗಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ತಂಡಕ್ಕೆ ಏನೈತೆ ಅದನ್ನೇ ನಾವು ಅಲ್ಲಿ ಸ್ಟೇಡಿಯಂ ಮಾಡಬೇಕು, ಮಾಡಿ ಅದನ್ನು ನಮ್ಮ ಜಾತ್ರೆಗೊಮ್ಮೆ ಏನೋ 15ನೇ ತಾರೀಕಿಗೆ ನಾವು ಮದ್ದು ಹಾರಿಸೋ ಕಾರ್ಯಕ್ರಮ ಇರ್ತದೆ, ಅವತ್ತು ನಾವು ಮದ್ದು ಹಾರಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಹೇಳಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು, ಅದು ವಕಫ್ ಇದ್ದಾಗ ಏನೋ ಮಾಡಲಿಕ್ಕೆ ಬರಲಿಲ್ಲ. ಈಗ ಹೆಚ್ಚು ಕಡಿಮೆ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದ್ಮೇಲೆ ಎಲ್ಲ ವಕಫದ್ದು ಬೋಗಸ್ ಏನು ಇರಿಸಿದ್ರು ಇವೆಲ್ಲರೂ ಈಗ ನೋಡ್ರಿ ಅಲ್ಲಿ ನಾವು 811 ಸರ್ವೆ ನಂಬರ್ ಸುಮಾರು 3 ಎಕರೆ ಇತ್ತು ದರ್ಗಾದಲ್ಲಿ. ಈಗ ಅದು ಫುಲ್ ಆಯಿತು. ಈಗ ನಿನ್ನೆ ನಮ್ಮ KSRTC MD ಅವ್ರಿಗೆ ಹೇಳಿದೆ, ನಿನ್ನೆ ಒಂದು 5 ಎಕರೆ ನೀವು ತೊಗೊಂಡಾಗ ಡಿಪೋ ಮಾಡಿರಿ, ಆ ಕಡೆ ನಾವು ಊರು ಬೆಳಿತೈತಿ. ಇವತ್ತು MB ಪಾಟೀಲ್ರು ಮೈಸೂರು ಸ್ಯಾಂಡಲ್ ಸೋಪದು ಒಂದು ಫ್ಯಾಕ್ಟ್ರಿ ಹಾಕ್ಲಾಕತ್ತಲ್ಲ, ಲೈಟಿಂಗ್ ಅವ್ರ ಕ್ಷೇತ್ರದಲ್ಲಿ ಆ ಏರಿಯಾನು ಡೆವಲಪ್ ಆಗಲಿಕ್ಕೆ ಅದು 3 ಎಕರೆದಾಗ ಒಂದು 15-20 ಎಕರೆ ಎಲ್ಲ ಬಡವರು ಮನೆ ಮಾಡಿಕೊಟ್ರೆ ಅದು ಬಿಟ್ಟರೆ ಒಂದು 50-60 ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ. ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದನ್ನು ಪ್ರಯತ್ನ ಮಾಡಾಕತ್ತೀವಿ. ಅದು ಸ್ಟೇಡಿಯಂ ಆಯ್ತು ಅಂದ್ರೆ ಮತ್ತೆ ಮೊದಲಿನ ವೈಭವ ನಮ್ಮ ಸರ್ಕಾರ ಜಾಸ್ತಿ ಬರ್ತದೆ.